ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಾರ್ತಿ ಚಾನಲ್. ಫಿಶ್ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. ಸಾಂಬಾರು ಕೂಡ ಅಷ್ಟೇ ರುಚಿಯಾಗಿತ್ತು. ನಾನಿಲ್ಲಿ 1.5 kg ಮೀನು ತಗೊಂಡಿದ್ದೀನಿ. ಅದನ್ನು ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಿ, ಒಂಚೂರು ನೀರಿಲ್ಲ ನೋಡಿ. ನಾನು ತೋರಿಸ್ತಾ ಇರೋ ಹುಣಸೆ ಹಣ್ಣೆ ನೆನೆಸಿಟ್ಟಿರೋದು. ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ, ಖಾರದ ಪುಡಿ, ಧನಿಯಾ ಪುಡಿ, ನಾನು ನೆನೆಸಿರೋ ಹುಣಸೆ ರಸನೇ ಸ್ವಲ್ಪ ಹಾಕಿ ಚೆನ್ನಾಗಿ ಮ್ಯಾಗ್ನೇಟ್ ಮಾಡಿಟ್ಟಿದ್ದೀನಿ. ಇವಾಗ ಮಸಾಲೆಗೆ ಸ್ವಲ್ಪ ಕೊಬ್ಬರಿ, ಒಂದು ಈರುಳ್ಳಿ, ಬೆಳ್ಳುಳ್ಳಿ 2 ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೀನಿ ಗಡ್ಡೆ, ಅದರಲ್ಲಿ ಅರ್ಧ ಶುಂಠಿ, ಕೊತ್ತಂಬರಿ, ಧನಿಯಾ ಪುಡಿ, ಖಾರದ ಪುಡಿ, ಟೊಮೊಟೊ, ಹುರಿಗಡಲೆ, ಗಸಗಸೆ, ಚಕ್ಕೆ, ಲವಂಗ, ಏಲಕ್ಕಿ, ಮೆಂತ್ಯ, ಗಸಗಸೆ, ಜೀರಿಗೆ, ಮೆಣಸು ಹುರ್ಕೊಂಡಿರೋದು, ಇವೆಲ್ಲ ಒಂದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮೆಂತ್ಯ ಹಾಕಿದ್ರೇ ಫಿಶ್ ಸಾಂಬಾರು ಚೆನ್ನಾಗಿರೋದು. ಕುಕ್ಕರಲ್ಲಿ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, ಮೆಂತ್ಯ, 2 ದೊಡ್ಡ ಸೈಜ್ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿರೋದು. ಈರುಳ್ಳಿ ಸ್ವಲ್ಪ ಕೆಂಪಗಾದ್ಮೇಲೆ ನಾವು ರುಬ್ಕೊಂಡಿರೋ ಮಸಾಲೆ ಹಾಕಿ, ನಾನು ಇಲ್ಲಿ ನೀರು ನಾವು ನೆನೆಸಿರೋ ಹುಣಸೆ ಹಣ್ಣೆ ಚೆನ್ನಾಗಿ ಕಿವುಚ್ಕೊಂಡು ಅದೇ ನೀರು ಹಾಕಿದ್ದೀನಿ. ನಂಗೆ ಬೇಕಾಗಿರೋ ಅದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೋಬೇಕು. ಮಸಾಲೆ ಚೆನ್ನಾಗಿ ಕುದ್ದಷ್ಟು ಸಾಂಬಾರು ಚೆನ್ನಾಗಿರುತ್ತೆ ನೋಡಿ. ಇವಾಗ ನಾನು ಮ್ಯಾಗ್ನೇಟ್ ಮಾಡಿರೋ ಫಿಶ್ಶು ಇದು ತುಂಬ ದೊಡ್ಡದಾಗಿದ್ದರಿಂದ ನಾನು ಕಟ್ ಮಾಡಿದ್ದೀನಿ, ಮಕ್ಕಳು ತಿನ್ನೋಕ್ಕೆ ಕಷ್ಟ ಆಗತ್ತೆ ಅಂತ. ಈ ಥರ ಕಟ್ ಮಾಡಿ ಹಾಕ್ತಾಯಿರೋದು. ಇದನ್ನು ಜಾಸ್ತಿ ಕಲಿಸ್ಬಾರ್ದು. ಎಲ್ಲ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕುಕ್ಕರ್ನೇ ಆ ಥರ ಶೇಕ್ ಮಾಡಿ ಇಟ್ಟರೆ ಸಾಕು. ನಾನು ಹಾಕಿರೋ ಮಸಾಲೆ ಕರೆಕ್ಟಾಗಿ ಸರೋಗಿದೆ. ಮೀನು ಸಾರು ಸ್ವಲ್ಪ ಹುಳಿ ಇರಬೇಕು, ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ತಿರುಗಿಸ್ಬಾರ್ದು ನೋಡಿ. ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇದನ್ನು ಬೆಳಗ್ಗೆ ಮಾಡಿ ರಾತ್ರಿ ತಿನ್ನಬೇಕು, ಇಲ್ಲ ರಾತ್ರಿ ಮಾಡಿ ಬೆಳಗ್ಗೆ ತಿಂದರೆ ಮಾತ್ರ ಸಖತ್ ರುಚಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ. ಈ ರೆಸಿಪಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.